ಪಾಕಿಸ್ತಾನದ 5ನೇ ಜೆಟ್ ಕೂಡ ಧ್ವಂಸವನ್ನ ಮಾಡಲಾಗಿದೆ. ಈಗ ಬರ್ತಾ ಇರುವಂತ ಅಪ್ಡೇಟ್, ರಾಜಸ್ಥಾನದಲ್ಲಿ ಪಾಕ್ ಕ್ಷಿಪಣಿಯನ್ನ ಹೊಡೆದುರುಳಿಸಿದೆ ಭಾರತ. ರಾಜಸ್ಥಾನದಲ್ಲಿ ಆಗಿರುವಂತ ಬೆಳವಣಿಗೆ 5ನೇ ಜೆಟ್ ಅನ್ನ ಕೂಡ ಈಗ ಧ್ವಂಸಗೊಳಿಸಿದೆ. ಪಾಕಿಸ್ತಾನದಲ್ಲಿ ಪಾಕ್ ಕ್ಷಿಪಣಿಯನ್ನ ಹೊಡೆದುರುಳಿಸಿದೆ ಭಾರತ. ರಾಜಸ್ಥಾನದಲ್ಲಿ ಸತತವಾಗಿ ಕ್ಷಿಪಣಿಗಳು ಬರ್ತಾ ಇದೆ. ಜೆಟ್ ಯಾವ್ಯಾವುದು ಜೆಟ್ಗಳು ಬಂದಿತ್ತು ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಈಗ ಸದ್ಯಕ್ಕೆ ಬರ್ತಾ ಇರುವಂತ ಅಪ್ಡೇಟ್ಸ್ಗಳು ಒಂದಾದ ನಂತರ ಒಂದಿದೆ. ಕ್ಷಿಪಣಿಗಳನ್ನಂತೂ ಹೊಡೆದು ಹಾಕ್ತಾ ಇದೀವಿ. ಕ್ಷಿಪಣಿಗಳದ್ದು ಬಿಡಿ, ಇನ್ನೊಂದು ಕಡೆಗೆ ಜೆಟ್ಗಳು ಎಷ್ಟಾಗಿದೆ, ಎಷ್ಟು ಜನ ಅದರಲ್ಲಿ ಕ್ಯಾಚ್ ಮಾಡ್ಕೊಂಡಿದ್ದೀವಿ ಅವರ ಪೈಲಟ್ಸ್ಗಳನ್ನ ಅಂತ ಹೇಳಿ. ಸೊ ಆ ನಿಟ್ಟಿನಲ್ಲಿ ಈಗ ನೋಡಬೇಕಾಗಿರುವಂಥದ್ದೇನು, ರಾಜಸ್ಥಾನದಲ್ಲಿ ಪಾಕ್ ಕ್ಷಿಪಣಿಯನ್ನ ಹೊಡೆದು ಹಾಕ್ತಾನೆ ಇದ್ದೀವಿ. ಕ್ಷಿಪಣಿಗಳದ್ದೇನು ಇಲ್ಲ, ಜೆಟ್ಗಳು ಎಷ್ಟಿದಾವೆ ಏನು ಅಂತ ಹೇಳಿ. ಪಾಕಿಸ್ತಾನದ 5ನೇ ಜೆಟ್ ಕೂಡ ಧ್ವಂಸವನ್ನ ಮಾಡಲಾಗಿದೆ. ಈಗ ಬರ್ತಾ ಇರುವಂತ ಅಪ್ಡೇಟ್, ರಾಜಸ್ಥಾನದಲ್ಲಿ ಪಾಕ್ ಕ್ಷಿಪಣಿಯನ್ನ ಹೊಡೆದುರುಳಿಸಿದೆ ಭಾರತ. ರಾಜಸ್ಥಾನದಲ್ಲಿ ಆಗಿರುವಂತ ಬೆಳವಣಿಗೆ 5ನೇ ಜೆಟ್ ಅನ್ನ ಕೂಡ ಈಗ ಧ್ವಂಸಗೊಳಿಸಿದೆ. ಪಾಕಿಸ್ತಾನದಲ್ಲಿ ಪಾಕ್ ಕ್ಷಿಪಣಿಯನ್ನ ಹೊಡೆದುರುಳಿಸಿದೆ ಭಾರತ. ರಾಜಸ್ಥಾನದಲ್ಲಿ ಸತತವಾಗಿ ಕ್ಷಿಪಣಿಗಳು ಬರ್ತಾ ಇದೆ. ಜೆಟ್ ಯಾವ್ಯಾವುದು ಜೆಟ್ಗಳು ಬಂದಿತ್ತು ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಈಗ ಸದ್ಯಕ್ಕೆ ಬರ್ತಾ ಇರುವಂತ ಅಪ್ಡೇಟ್ಸ್ಗಳು ಒಂದಾದ ನಂತರ ಒಂದಿದೆ. ಕ್ಷಿಪಣಿಗಳನ್ನಂತೂ ಹೊಡೆದು ಹಾಕ್ತಾ ಇದೀವಿ. ಕ್ಷಿಪಣಿಗಳದ್ದು ಬಿಡಿ, ಇನ್ನೊಂದು ಕಡೆಗೆ ಜೆಟ್ಗಳು ಎಷ್ಟಾಗಿದೆ, ಎಷ್ಟು ಜನ ಅದರಲ್ಲಿ ಕ್ಯಾಚ್ ಮಾಡ್ಕೊಂಡಿದ್ದೀವಿ ಅವರ ಪೈಲಟ್ಸ್ಗಳನ್ನ ಅಂತ ಹೇಳಿ. ಸೊ ಆ ನಿಟ್ಟಿನಲ್ಲಿ ಈಗ ನೋಡಬೇಕಾಗಿರುವಂಥದ್ದೇನು, ರಾಜಸ್ಥಾನದಲ್ಲಿ ಪಾಕ್ ಕ್ಷಿಪಣಿಯನ್ನ ಹೊಡೆದು ಹಾಕ್ತಾನೆ ಇದ್ದೀವಿ. ಕ್ಷಿಪಣಿಗಳದ್ದೇನು ಇಲ್ಲ, ಜೆಟ್ಗಳು ಎಷ್ಟಿದಾವೆ ಏನು ಅಂತ ಹೇಳಿ.